ಅಣ್ಣ ತಂಗಿಯ ಈ ಬಂದ ಅಂತ ಹಾಡು ಹೇಳೋ ರೇಂಜ್ಗೆ ಇರಬೇಕು ನಿಮ್ಮಿಬ್ಬರ ರಿಲೇಶನ್ಶಿಪ್ ಅಂತ ನಾನು ಉತ್ಸವ ಉನ್ನತಿಗೆ ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ. ನೀವ್ ಯಾರನ್ನೂ ಫಾಲೋ ಮಾಡೋದ್ ಬೇಡ. ನನ್ನ ಅಣ್ಣ ತಮ್ಮ ನನ್ ಮೇಲೆ ಇಟ್ಟಿರೋ ಪ್ರೀತಿನ ನೀವೊಂದ್ 50% ನಿನ್ ತಂಗಿ ಮೇಲೆ ಇಟ್ಬಿಟ್ರೆ ಸಾಕೋಣೋ ಉತ್ಸವ ಅಂತ ಹೇಳ್ತಾನೆ ಇರ್ತೀನಿ. ನನ್ಗೂ ನಮ್ಮ ಅಣ್ಣನ್ಗೂ ತಮ್ಮಂಗೂ 3 ಜನಕ್ಕೂ 2 years ಏಜ್ ಗ್ಯಾಪ್ ಒಟ್ಟಿಗೆನೆ ಬೆಳೆದ್ ಬಿಟ್ವಿ. ಸೊ 3 ಜನನು ಫುಲ್ ಕ್ಲೋಸು. ಇವತ್ತಿಗೂ 3 ಜನನು ಏನೇನೋ ಹೆಸರಿಟ್ಕೊಂಡೆಲ್ಲ ಕರಿತಿರ್ತೀವಿ. ನಮ್ಮಮ್ಮ ಹೇಳ್ತಿರ್ತಾರೆ, ಇಷ್ಟು ವಯಸ್ಸಾಯ್ತು, ಮಕ್ಕಳು ಆಗಿದೆ, ಇವಾಗ್ಲೂ ಏನ್ ಹಿಂಗ್ ಆಡ್ತೀರಾ ಅಂತ. ಆದ್ರೆ ಅವ್ರಗಳ ಜೊತೆ ಬಿಟ್ಟು ಬೇರೆ ಇನ್ಯಾರ ಜೊತೆ ಆಡಕ್ಕಾಗತ್ತಲ್ವಾ? ನನ್ಗಂತೂ ಅಮ್ಮನ ಸೈಡ್ ಇಂದ ಆಗ್ಲಿ ಅಪ್ಪನ ಸೈಡ್ ಇಂದ ಆಗ್ಲಿ ಅಜ್ಜಿ ತಾತ ಇಬ್ರು ಇರ್ಲಿಲ್ಲ. ಪಾಪ ಎಲ್ಲರೂ ಬೇಗನೆ ತೀರ್ ಹೋಗಿದ್ರು. ಅದಕ್ಕೆ ನನ್ಗೇನೋ ಸಿಕ್ಕಿಲ್ದೇ ಇರೋ ಪ್ರೀತಿ ವಿಶ್ವಾಸ ನನ್ ಮಕ್ಕಳಿಗೆ ಅಜ್ಜಿ ತಾತನ್ ಪ್ಯಾಂಪರಿಂಗು ಇಷ್ಟ ಚೆನ್ನಾಗಿ ಸಿಗ್ತಾ ಇದೆಯಲ್ಲ ಅಂತ ನೋಡಿನೇ ಒಂದ್ ಸಂತೋಷ. ಇನ್ನು ಪ್ರತಿ ವರ್ಷ ನಾನು ಇಂಡಿಯಾಗ್ ಬಂದಾಗ್ಲೂ ನಮ್ಮ ಅಣ್ಣ ಅತ್ತಿಗೆಗೆ ನನ್ಗೇನಾದ್ರೂ ಗೋಲ್ಡ್ ರಿಂಗೋ ಇಲ್ಲ ಇನ್ನೇನಾದ್ರೂ ಗೋಲ್ಡ್ ಪ್ರೆಸೆಂಟ್ ಮಾಡೋದು ವಾಡಿಕೆ ಆಗ್ಬಿಟ್ಟಿದೆ. ಆದ್ರೆ ಈ ಸತಿ ಗಿಫ್ಟ್ ಸಿಗ್ತಿರೋದು ನನ್ಗಲ್ಲ, ಉನ್ನತಿಗೆ. ಡಿಸೆಂಬರ್ ಅಲ್ಲಿ ಅವಳದು 10th year ಬರ್ತ್ಡೇ ಇದೆ. ಅದಕ್ಕೆ ಒಂದ್ ಚಿನ್ನದ ನಕ್ಲೇಸ್ ಮಾಡಿಸ್ಬಿಡ್ತೀನಿ, ಬಾ ನೀನ್ ಸೆಲೆಕ್ಟ್ ಮಾಡು ಅಂತ ನನ್ನನ್ನ ಚಿನ್ನದ ಅಂಗಡಿಗೆ ಕರ್ಕೊಂಡು ಹೋಗಿದ್ದಾನೆ. ನನ್ಗಂತೂ ಚಿನ್ನದ ಮೇಲೆ ಸ್ವಲ್ಪ ಆಸೆ ಕಮ್ಮಿನೇ. ಅದನ್ನ ಬ್ಯಾಂಕ್ ಅಲ್ಲಿ ಇಡು, ಅದನ್ನ ಜೋಪಾನ ಮಾಡು ಅನ್ನೋ ಸ್ಟ್ರೆಸ್ಗಿಂತ ಆರ್ಟಿಫಿಷಿಯಲ್ ಹಾಕೊಂಡ್ ಬಿಂದಾಸಾಗಿ ಓಡಾಡ್ತೀನಿ ಅನ್ನೋ ಆಟಿಟ್ಯೂಡ್ ನಂದು. ಹೆಣ್ಮಗು ಇದೆಯಲ್ಲ, ಚಿನ್ನ ಎಲ್ಲ ತೆಗ್ದಿಟ್ಟಿರಿ ಅಂತ ಕೆಲವ್ರು ಹೇಳಿದ್ರೆ ಅವ್ರ ಕಾಲಕ್ಕೆ ಏನೇನಾಗುತ್ತೋ ಅನ್ನೋ ಚಿಂತೆ ನಂದು. ಆದ್ರೂ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಂಡು ಚಿನ್ನ ಎಲ್ಲ ತೆಗ್ದಿಡೋದು ಒಳ್ಳೇದೇನೆ. ಚಿಕ್ಕವರಿದ್ದಾಗ ನಮ್ಮಲ್ಲಿ ನಂಜುಂಡಿ ಕಲ್ಯಾಣ ಮೂವಿದು ಕ್ಯಾಸೆಟ್ ಇತ್ತು. ಅದ್ರಲ್ಲಿ ಡೈಲಾಗ್ ಬರುತ್ತೆ, ಭಾರಿ ಉಡುಗೊರೆ ಕೊಟ್ಬಿಟ್ಟಿದ್ದಾನೆ ನಿಮ್ಮ ಅಣ್ಣ ಈ ಸತಿ ಅಂತ. ಆ ಡೈಲಾಗ್ ತರಾನೇ ಇತ್ತು ನಮ್ಮನೆ ಸಿಚುಯೇಷನ್ ಇವತ್ತು. ರಾಜೀವ್ ಮಾಮ ವಿಜಯ್ ಮಾಮ ತರ ಮಾವಂದಿರೋದು ನನ್ ಮಕ್ಕಳ ಪುಣ್ಯ.